When the material is reduced to nanoscale, its properties change. Let us see how to produce the nanomaterial. For producing nanomaterial, one is bottom up approach, another one is top down approach. Already we know the bottom up approach. Top down approach is a physical process. Top down method is a physical process in which large scale object is taken. In this large scale object is taken and it is continuously reduced in size. Then it continuously reduced in size. You can see this man. ಇಲ್ಲಿ ನೋಡಿ ಈ ಮನುಷ್ಯನ. You can see this man breaking this large rock into smaller and smaller particle. ಏನು ಮಾಡ್ತಾ ಇದ್ದಾರೆ, ಈ ಮನುಷ್ಯ ಏನು ಮಾಡ್ತಾ ಇದ್ದಾರೆ, ಈ ಕಲ್ಲನ್ನು ಏನು ಮಾಡ್ತಾ ಇದ್ದಾರೆ, ರೆಡ್ಯೂಸ್ ಮಾಡ್ತಿದ್ದಾರೆ, ಬ್ರೇಕ್ ಮಾಡ್ತಾ ಇದ್ದಾರೆ. ಬ್ರೇಕ್ ಮಾಡಿ 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 ಸ್ಮಾಲ್ ನ್ಯಾನೋ ಪಾರ್ಟಿಕಲ್ಸ್ ಆಗುವವರೆಗೂ ಏನು ಮಾಡ್ತಾರೆ, ಅದನ್ನು ಕಂಟಿನ್ಯೂ ಆಗಿ ಬ್ರೇಕ್ ಮಾಡ್ತಾ ಹೋಗ್ತಾರೆ. ದಿಸ್ ಮೆಥಡ್ ಈಸ್ ಆ್ಯಕ್ಚುಲಿ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ರಿಲೇಟಿವ್ಲಿ ಕಾಸ್ಟ್ಲಿ. ಯಾವುದು? ದಿಸ್ ಮೆಥಡ್, ಟಾಪ್ ಡೌನ್ ಮೆಥಡ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ರಿಲೇಟಿವ್ಲಿ ಏನಾಗಿರುತ್ತೆ, ರಿಲೇಟಿವ್ಲಿ ಕಾಸ್ಟ್ಲಿ ಆಗಿರುತ್ತೆ. In short, in top-down approach, the material in bulk size, consider second picture, ಏನಂತ ಹೇಳ್ಬೋದು, the material in bulk size or level. ಮೆಟೀರಿಯಲ್ ಏನಾಗಿದೆ, ಬಲ್ಕ್ ಸೈಜಲ್ಲಿದೆ and it is cut into smaller and smaller pieces. See here, smaller and smaller pieces. Bulk particles or size material cut into smaller and smaller pieces till we get nanoparticles. nanoscale particle ಸಿಗುವವರೆಗೂ ಏನು ಮಾಡ್ತೀವಿ, ಬಲ್ಕ್ ಪಾರ್ಟಿಕಲ್ಸ್ನ ಏನು ಸ್ಮಾಲರ್ ಆ್ಯಂಡ್ ಸ್ಮಾಲ್ ಆಗಿ ಕಂಟಿನ್ಯೂಸ್ ಆಗಿ ಕಟ್ ಮಾಡ್ತೀವಿ. ದಿಸ್ ಈಸ್ ದಿ ಟಾಪ್ ಡೌನ್ ಮೆಥಡ್ ಆರ್ ಅಪ್ರೋಚ್. ನೆಕ್ಸ್ಟ್, example of mechanical method or ball milling method, not milling, this is ball milling. This method producing the nanomaterial is ball milling method. ಏನು ಮಾಡ್ತೀವಿ, ನ್ಯಾನೋ ಪಾರ್ಟಿಕಲ್ಸ್ನ ಆರ್ ಮೆಟೀರಿಯಲ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಮೆಥಡ್ ಯಾವುದು, ಬಾಲ್ milling method. Ball milling method is a mechanical method. This is the mechanical method that uses at top down approach. ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು, ಟಾಪ್ ಡೌನ್ ಅಪ್ರೋಚಸಲ್ಲಿ ಯೂಸ್ ಮಾಡ್ತೀವಿ. ಟಾಪ್ ಡೌನ್ ಅಪ್ರೋಚ್ ಈಸ್ ಲಾರ್ಜ್ ಸೈಜ್ ಪಾರ್ಟಿಕಲ್ಸ್ ಆರ್ ರೆಡ್ಯೂಸ್ಡ್ ಇಂಟು ನ್ಯಾನೋ ಪಾರ್ಟಿಕಲ್ ಸೈಜ್. ನಾವು ಟಾಪ್ ಡೌನ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಏನು ಹೇಳಬೇಕು, ಅದರಲ್ಲಿ ಬಲ್ಕ್ ಮೆಟೀರಿಯಲ್ ನ್ಯಾನೋಸ್ಕೇಲ್ ಪಾರ್ಟಿಕಲ್ ಆಗಿ ರೆಡ್ಯೂಸ್ ಆಗೋದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದಿ ಎಕ್ಸಾಂಪಲ್ ಆಫ್ ಬಾಲ್ ಮಿಲ್ಲಿಂಗ್ ಮೆಥಡ್. ಆಲ್ ದಿ ಸ್ಟ್ರಕ್ಚರಲ್ ಆ್ಯಂಡ್ ಮೆಕ್ಯಾನಿಕಲ್ ಚೇಂಜಸ್ ಪ್ರೊಡ್ಯೂಸ್ ಇನ್ ಬಾಲ್ ಮಿಲ್ಲಿಂಗ್ ಮೆಥಡ್ ಆ್ಯಂಡ್ ಪ್ರೊಡ್ಯೂಸ್ಡ್ ಬೈ ದಿ ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಈಸ್ ಯೂಸ್ಡ್ ಅಂತಿದೆ ಅಲ್ವಾ. ಏನಂದರೆ ಇಲ್ಲಿ ಆಗುವಂತಹ ಆಲ್ ಸ್ಟ್ರಕ್ಚರಲ್ ಚೇಂಜ್ ಆಗಿರ್ಬೋದು, ಮೆಕ್ಯಾನಿಕಲ್ ಚೇಂಜ್ ಆಗಿರ್ಬೋದು, ಈ ಬಾಲ್ ಮಿಲ್ಲಿಂಗ್ ಮೆಥಡಲ್ಲಿ ಸಿಗುವಂತಹ ಪ್ರೊಡ್ಯೂಸ್ಡ್ ಬೈ ದಿ ಮೆಕ್ಯಾನಿಕಲ್ ಎನರ್ಜಿಯಿಂದ ಏನಾಗ್ತಾ ಇರುತ್ತೆ, ಅದೆಲ್ಲ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಬಾಲ್ ಮಿಲ್ಲಿಂಗ್ ಮೆಥಡ್ ಕನ್ಸಿಸ್ಟ್ ಆಫ್ ಬಾಲ್ಸ್. ಇಲ್ಲಿದೆ ಬ್ಲಾಕ್ ಕಲರಲ್ಲಿ ಕಾಣ್ತಿದೆ ಅಲ್ವಾ, ಇದೆಲ್ಲ ಬಾಲ್ಸ್. ದಿಸ್ ಬಾಲ್ ಮಿಲ್ಲಿಂಗ್ ಮೆಥಡ್ consisting of balls and mill chamber. This is the mill chamber. This mill chamber is nothing but
ಬೇರೇನೂ ಅಲ್ಲ. ಮಿಲ್ ಚೇಂಬರ್ ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್. ಇದೇನಾಗಿರುತ್ತೆ, ಒಂದು ಕಂಟೈನರ್, ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್. ಆ್ಯಂಡ್ ದಿಸ್ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ ಲಾರ್ಜ್ ನಂಬರ್ ಆಫ್ ಸ್ಮಾಲ್, ಈ ಸ್ಟೇನ್ ಇದೆಯಲ್ವ ಈ ಕಂಟೈನರ್, ಇದರಲ್ಲಿ ಏನಾಗಿರುತ್ತೆ ಅಂದರೆ ಸ್ಮಾಲ್ hardened steel ball or silicon carbide balls or tungsten carbide balls are kept. ಈ ಕಂಟೈನರಲ್ಲಿ ಏನು ಕೆಪ್ಟ್ ಮಾಡಿರ್ತೀವಿ, ಸ್ಮಾಲ್ hardened steel balls or silicon carbide balls or tungsten carbide balls are kept. This container can be ರೊಟೇಟೆಡ್. ಈ ಕಂಟೈನರ್ ಇದೆಲ್ವಾ, ರೌಂಡ್ ಶೇಪಲ್ಲಿರುವಂತಹ ಕಂಟೈನರ್ ಏನಾಗ್ತಾ ಇರುತ್ತೆ, ಇಲ್ಲಿ ಆ್ಯರೋ ಮಾರ್ಕ್ ಶೋ ಆಗ್ತಾ ಇದೆ ನೋಡಿ, ಅಂದರೆ ಏನಾಗ್ತಾ ಇದೆ, ಇದು ರೊಟೇಟ್ ಆಗ್ತಿದೆ. ಆ್ಯಸ್ ದಿ ಕಂಟೈನರ್ ಈಸ್ ರೊಟೇಟೆಡ್, ಕಂಟೈನರ್ ರೊಟೇಟ್ ಆಗ್ತಾ ಇದೆ ಅಂದರೆ ದಿಸ್ ಬಾಲ್, ಇನ್ಸೈಡ್ ಇರುವಂತಹ ದಿಸ್ ಬಾಲ್ ಕಂಟಿನ್ಯೂಯಸ್ಲಿ ಮೂವ್. ಈ ಕಂಟೈನರ್ ಹಿಂಗೆ ರೊಟೇಟ್ ಆಗ್ತಾ ಇದೆ ಅಂದರೆ ಈ ಬಾಲ್ಸ್ ಏನಾಗ್ತಾ ಹೋಗುತ್ತೆ, ಹೀಗೆ ಈ ರೆಡ್ ಮಾರ್ಕರ್ ಇರೋದು ಬಾಲ್ ಅಂದ್ಕೊಳ್ಳಿ. ಕಂಟೈನರ್ ಮೂವ್ ಆಗ್ತಾ ಇದೆ, ಮೂವ್ ಆಗ್ತಾ ಇದ್ದಾಗ ಬಾಲ್ ಏನಾಗ್ತಾ ಹೋಗುತ್ತೆ, ಹೀಗೆ ಕಂಟೈನರ್ ರೊಟೇಷನ್ ಆದಾಗ ಬಾಲ್ ಕೂಡ ಏನಾಗುತ್ತೆ, ಹೀಗೆ ಮೂವ್ ಆಗ್ತಾ ಹೋಗುತ್ತೆ. ದಿಸ್ ರೊಟೇಟಿಂಗ್ ಕಂಟೈನರ್ ಈಸ್ ಕಾಲ್ಡ್ ಆ್ಯಸ್ ಎ ಮಿಲ್. ಮಿಲ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಏನಾಗಿರುತ್ತೆ, ಯಾವುದಕ್ಕೆ ಹೇಳ್ತೀವಿ ಅಂದರೆ ದಿಸ್ ರೊಟೇಟಿಂಗ್ ಕಂಟೈನರ್, ರೊಟೇಟ್ ಆಗುವಂತಹ ಕಂಟೈನರ್ ನಾವು ಮಿಲ್ ಅಂತ ಹೇಳ್ತೀವಿ. ಆ್ಯಸ್ ದಿಸ್ ಕಂಟೈನರ್ ಈಸ್ ರೊಟೇಟೆಡ್, ಕಂಟೈನರ್ ರೊಟೇಟ್ ಆಗ್ತಿದೆ ಅಂದರೆ ದ hardened ಸ್ಟೀಲ್ ಬಾಲ್ ಆರ್ ಸಿಲಿಕಾನ್ ಕಾರ್ಬೈಡ್ ಬಾಲ್ ಆರ್ ಆಲ್ಸೋ ರೊಟೇಟ್ ಇನ್ಸೈಡ್ ದಿ ಮಿಲ್. ಈ ಕಂಟೈನರ್ ಹಿಂಗೆ ರೊಟೇಟ್ ಆಗ್ತಾ ಇದೆ ಅಂದರೆ ಇದ್ರ ಒಳಗಿರುವಂತಹ ಬಾಲ್ ಯಾವುದು, hardened ಸ್ಟೀಲ್ ಬಾಲ್ ಆರ್ ಸಿಲಿಕಾನ್ ಕಾರ್ಬೈಡ್ ಬಾಲ್ಸ್, ಅದೆಲ್ಲ ಏನಾಗ್ತಾ ಇರುತ್ತೆ, ಆಲ್ಸೋ ರೊಟೇಟ್ ಇನ್ಸೈಡ್ ದಿ ಮಿಲ್. ಈ ಮಿಲ್ ಒಳಗೆ ಏನಾಗ್ತಾ ಇರುತ್ತೆ, ಅದು ಕೂಡ ರೊಟೇಟ್ ಆಗ್ತಾ ಹೋಗುತ್ತೆ. ದ ಪೌಡರ್ ಆಫ್ ಮೆಟೀರಿಯಲ್ ಫಾರ್ ವಿಚ್ ನ್ಯಾನೋ ಮೆಟೀರಿಯಲ್ ಈಸ್ ಫಾರ್ಮ್ಡ್. ಯಾವುದರಿಂದ ನ್ಯಾನೋ ಮೆಟೀರಿಯಲ್ ಫಾರ್ಮ್ ಆಗುತ್ತೋ ಆ ಪೌಡರ್ನ, ಮೆಟೀರಿಯಲ್ ಪೌಡರ್ನ ನಾವು ಈ ಕಂಟೈನರ್ ಒಳಗೆ ಏನು ಮಾಡ್ತೀವಿ, ಹಾಕ್ತೀವಿ. ಇನ್ಸೈಡ್ ದಿ ಸ್ಟೀಲ್ ಕಂಟೈನರ್, ಸ್ಟೀಲ್ ಕಂಟೈನರ್ ಒಳಗೆ ನಾವು ಯಾವುದನ್ನ ಆ್ಯಡ್ ಮಾಡ್ತೀವಿ, ಯಾವುದರಿಂದ ನಮಗೆ ನ್ಯಾನೋ ಮೆಟೀರಿಯಲ್ ಬೇಕೋ ಆ ಮೆಟೀರಿಯಲ್ ಪೌಡರ್ನ ಆ್ಯಡ್ ಮಾಡ್ತೀವಿ. ದಿಸ್ ಪೌಡರ್ ವಿಲ್ ಬಿ ಮೇಡ್ ಇಂಟು ನ್ಯಾನೋ ಸೈಜ್. ನ್ಯಾನೋ ಸೈಜ್, ಆ ಪೌಡರ್ ಇರುತ್ತಲ್ವಾ ಅದು ನ್ಯಾನೋ ಸೈಜ್ ಆಗಿ ನಮಗೆ ಬೇಕು. ಯೂಸಿಂಗ್ ದಿಸ್ ಬಾಲ್ ಮಿಲ್ಲಿಂಗ್ ಟೆಕ್ನಿಕ್, ಈ ಬಾಲ್ ಮಿಲ್ಲಿಂಗ್ ಟೆಕ್ನಿಕ್ಕಿಂದ ನಮಗೆ ಮೆಟೀರಿಯಲ್ಸ್ ಏನಾಗಬೇಕು, ನಮಗೆ ನ್ಯಾನೋ ಸೈಜ್ ಆಗಿ ಬೇಕು. ಆ್ಯಸ್ ದಿ ಮಿಲ್ಲಿಂಗ್ ರೊಟೇಟೆಡ್ ದಿಸ್ ಪೌಡರ್ ಕ್ರಶ್ಡ್ ಇಂಟು ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಸೈಜ್ ಕಂಟಿನ್ಯೂಯಸ್ಲಿ. ಕಂಟಿನ್ಯೂ ಆಗಿ ಈ ಕಂಟೈನರ್ ಹೀಗೆ ರೊಟೇಟ್ ಆಗ್ತಾ ಇದೆ ಅಂದರೆ ಇದರಲ್ಲಿರುವಂತಹ ಪೌಡರ್ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂಯಸ್ ಆಗಿ ಸ್ಮಾಲ್ ಆಗಿ ಕ್ರಷ್ ಆಗ್ತಾ ಹೋಗುತ್ತೆ. ದಿಸ್ ಸಿಲಿಕಾನ್ ಕಾರ್ಬೈಡ್ ಆಗಿರ್ಬೋದು, ಇಲ್ಲ hardened ಸ್ಟೀಲ್ ಬಾಲ್ ಆಗಿರ್ಬೋದು, ಅದೆಲ್ಲ ಏನಾಗ್ತಾ ಇರುತ್ತೆ, ಸಿಲಿಕಾನ್ ಕಾರ್ಬೈಡ್ ಆರ್ ಇನ್ನೊಂದು ಯಾವ ಟಂಗ್ಸ್ಟನ್ ಬಾಲ್ಸ್ ವಿಲ್ ಪ್ರೊವೈಡ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಟು ದಿ ಮೆಟೀರಿಯಲ್ ಪೌಡರ್. ಇಲ್ಲಿ ಹಾಕಿರುವಂತಹ ಮೆಟೀರಿಯಲ್ ಪೌಡರ್ಗೆ ಕಂಟೈನರ್ ಅಂದರೆ ಮಿಲ್ ರೊಟೇಟ್ ಆಗ್ತಾ ಇರುತ್ತೆ. ರೊಟೇಟ್ ಆಗ್ತಿರ್ಬೇಕಾದ್ರೆ ಅಲ್ಲಿ ನಾವು ಯೂಸ್ ಮಾಡುವಂತಹ ಸಿಲಿಕಾನ್ ಕಾರ್ಬೈಡ್ ಬಾಲ್ಸ್ ಆಗಿರ್ಬೋದು, ಟಂಗ್ಸ್ಟನ್ ಬಾಲ್ಸ್ ಆಗಿರ್ಬೋದು, ಅದೇನು ಮಾಡುತ್ತೆ ಅಂದರೆ ಈ ಮೆಟೀರಿಯಲ್ ಕ್ರಷ್ ಆಗಕ್ಕೆ ಪೌಡರ್ ಆಗಿ ಕ್ರಷ್ ಆಗ್ತಾ ಹೋಗೋಕ್ಕೆ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ದ ಪೌಡರ್ ಗೆಟ್ ಕ್ರಶ್ಡ್ ಇಂಟು ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಪೀಸಸ್. ಆಗ ಏನಾಗುತ್ತದು ಸ್ಮಾಲ್ ಪೀಸ್ ಆಗಿ ಕ್ರಷ್ ಆಗ್ತಾ ಹೋಗುತ್ತೆ. ದಿಸ್ ಪ್ರೊಸೆಸ್ ಆಫ್ ಬಾಲ್ ಮಿಲ್ಲಿಂಗ್ ಈಸ್ ದೆನ್ ಅಪ್ರಾಕ್ಸಿಮೇಟ್ಲಿ ಎಲ್ಲಿವರೆಗೂ ಅಂದರೆ ದಿಸ್
This ball milling is then approximately 100 to 150 hours to get uniform ಫೈನ್ ಪೌಡರ್. ಫೈನ್ ಪೌಡರ್ ಆಗಬೇಕು ಅಂದರೆ ಎಷ್ಟು ಟೈಮ್ ಬೇಕು? 100 to 150 ಅವರ್ಸ್ ಅಂದರೆ ಅದು 100 to 150 ರೊಟೇಷನ್ ಆಗಬೇಕು. ಅಷ್ಟು ರೊಟೇಷನ್ ಆದಾಗ ನಮಗೆ ಆ ಮೆಟೀರಿಯಲ್ ಏನಾಗುತ್ತೆ? ನ್ಯಾನೋ ಸ್ಕೇಲ್ ಆಗಿರುತ್ತೆ, ನ್ಯಾನೋ ಸೈಜ್ಡ್ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. Advantage of ball milling method is using this method nano powders of 2 to 20 nanometer in size can be produced. ಈ ಬಾಲ್ ಮಿಲ್ಲಿಂಗ್ ಮೆಥಡ್ ಮಾಡಿದಾಗ ನಮಗೆ ನ್ಯಾನೋ ಪೌಡರು 2 to 20 ನ್ಯಾನೋಮೀಟರ್ ಸೈಜ್ ಇರುತ್ತೆ. ದ ಸೈಜ್ ಆಫ್ ನ್ಯಾನೋ ಪೌಡರ್ ಆಲ್ಸೋ ಡಿಪೆಂಡ್ ಅಪಾನ್ ದಿ ಸ್ಪೀಡ್ ಆಫ್ ರೊಟೇಷನ್ ಆಫ್ ದಿ ಬಾಲ್. ಆ ಫೈನ್ ಪೌಡರ್ ಆಗುತ್ತಲ್ವ, ಅದು ಡಿಪೆಂಡ್ ಅಪಾನ್ ದಿ ಸ್ಪೀಡ್ ಆಫ್ ದಿ ರೊಟೇಷನ್. ಬಾಲ್ ಮಿಲ್ಲಿಂಗ್ ರೊಟೇಷನ್ ಸ್ಪೀಡ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ದಿಸ್ ಈಸ್ ದಿ ಅಡ್ವಾಂಟೇಜ್ ಆಫ್ ದಿ ಬಾಲ್ ಮಿಲ್ಲಿಂಗ್ ಮೆಥಡ್. ಡಿಸ್ಅಡ್ವಾಂಟೇಜ್, ದೇರ್ ಮೇ ಬಿ ಕಂಟಾಮಿನೇಟ್ ಇನ್ಸರ್ಟೆಡ್ ಫ್ರಮ್ ದಿ ಬಾಲ್ ಆ್ಯಂಡ್ ಮಿಲ್ಲಿಂಗ್ ಅಡಿಟಿವ್ಸ್. ಅಂದರೆ ಏನಾಗಿರುತ್ತೆ, ಈ ಮಿಲ್ಲಿಂಗ್ ಇದೆಲ್ಲ ಕಂಟೈನರ್ ಇದೆಯಲ್ವಾ, ಇದರಲ್ಲಿ ಅಥವಾ ಇಲ್ಲಿ ಬಾಲ್ನ ನಾವು ಆ್ಯಡ್ ಮಾಡಿರ್ತೀವಲ್ವಾ, ಅದರಲ್ಲಿ ಮೇ ಬಿ ಕಂಟೈನ್ಮೆಂಟ್ ಇರುತ್ತೆ. ದಿಸ್ ಮೆಥಡ್ ಪ್ರೊಡ್ಯೂಸಸ್ ಕ್ರಿಸ್ಟಲ್ ಡಿಫೆಕ್ಟ್. ಅದು ನಮಗೆ ಕ್ರಿಸ್ಟಲ್ ಡಿಫೆಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಈಸ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಬಾಲ್ ಮಿಲ್ಲಿಂಗ್ ಮೆಥಡ್. ಅನದರ್ ಎಕ್ಸಾಂಪಲ್ ಇದು ಹೈ ಪ್ರೆಷರ್ ಟಾರ್ಷನ್, HPT ಅಂತ ಹೇಳ್ತೀವಿ. ಎ ಮೆಥಡ್ ಫಾರ್ ಫ್ಯಾಬ್ರಿಕೇಶನ್ ಆಫ್ ಡಿಸ್ಕ್ ಟೈಪ್ ಬಲ್ಕ್ ನ್ಯಾನೋ ಸ್ಟ್ರಕ್ಚರಲ್ ಸ್ಯಾಂಪಲ್ ಯೂಸಿಂಗ್ ಹೈ ಪ್ರೆಷರ್ ಟಾರ್ಷನ್. ಹೈ ಪ್ರೆಷರ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ? ಬಲ್ಕ್ ನ್ಯಾನೋ ಸ್ಟ್ರಕ್ಚರಲ್ ಸ್ಯಾಂಪಲ್ನ ಡಿಸ್ಕ್ ಟೈಪಲ್ಲಿರುತ್ತೆ, ಅದನ್ನು ನಾವು ಸ್ಮಾಲ್ ನ್ಯಾನೋ ಸ್ಕೇಲ್ ಆಗಿ ಮಾಡೋಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಯೂಸಿಂಗ್ ಹೈ ಪ್ರೆಷರ್ ಟಾರ್ಷನ್ ಯಾವುದನ್ನು ಯೂಸ್ ಮಾಡ್ತೀವಿ? ಹೈ ಪ್ರೆಷರ್ನ ಯೂಸ್ ಮಾಡ್ತೀವಿ. ದ ಫಸ್ಟ್ ನ್ಯಾನೋ ಕ್ರಿಸ್ಟಲಿನ್ ಸ್ಟ್ರಕ್ಚರ್ಸ್ ಡೆವಲಪ್ಡ್ ಇನ್ ಸಿಂಗಲ್ ಕ್ರಿಸ್ಟಲ್ ಆಫ್ ನಿಕ್ಕಲ್ ಆ್ಯಂಡ್ ಕಾಪರ್. ನಿಕ್ಕಲ್ ಆ್ಯಂಡ್ ಕಾಪರ್ ಫಸ್ಟು ಸಿಂಗಲ್ ಕ್ರಿಸ್ಟಲ್ಸ್ ಯೂಸ್ ಮಾಡ್ತೀವಿ. ದಿಸ್ ಈಸ್ ಹೈ ಪ್ರೆಷರ್ ಟಾರ್ಷನ್. ನಿಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ, ಇದು ನಿಮಗೆ ಕೇಳಿದರೆ 1 ಮಾರ್ಕಿಗೆ ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ಬೋದು ಅಷ್ಟೇ, ರೇರ್ ಕೇಳಲ್ಲ ಅಷ್ಟೊಂದಾಗಿ ಇದನ್ನು. ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ನ್ಯಾನೋ ಮೆಟೀರಿಯಲ್ಸ್. ಅಪ್ಲಿಕೇಶನ್ ಆಫ್ ನ್ಯಾನೋ ಮೆಟೀರಿಯಲ್ಸ್, ಎಲ್ಲಿ ನ್ಯಾನೋ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ ಅಂತ. ಎಲೆಕ್ಟ್ರಾನಿಕ್ ಡಿವೈಸ್. ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಫಸ್ಟ್ ಒನ್ ಈಸ್ ಎಲೆಕ್ಟ್ರಾನಿಕ್ ಡಿವೈಸ್. Nanocrystalline materials like metal hydrates are used in high energy density batteries. ಹೈ ಎನರ್ಜಿ ಡೆನ್ಸಿಟಿ ಬ್ಯಾಟರೀಸಲ್ಲಿ ಎಲೆಕ್ಟ್ರಾನ್ ಡಿವೈಸ್ ಆಗಿ ನ್ಯಾನೋ ಕ್ರಿಸ್ಟಲಿನ್ನ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಬಿಕಾಸ್ ಇಟ್ ರಿಕ್ವೈರ್ಸ್ ಲೆಸ್ ಫ್ರೀಕ್ವೆಂಟ್ ಚಾರ್ಜಿಂಗ್ ಮಾಡುವಂಥದ್ದೇನಾಗಿರುತ್ತೆ, ಕಮ್ಮಿ ಚಾರ್ಜ್ ಮಾಡಿದರೆ ಸಾಕು. ಹೈ ಎನರ್ಜಿ ಡೆನ್ಸಿಟಿ ಬ್ಯಾಟ್ರಿ ಇರೋದ್ರಿಂದ ವಿ ಕ್ಯಾನ್ ಯೂಸ್ ಇಟ್ ಲಾಂಗ್. ಸೊ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ನ್ಯಾನೋ ಕ್ರಿಸ್ಟಲಿನ ನಾವು ಯೂಸ್ ಮಾಡ್ತೀವಿ. ಕೆಟಲಿಸಿಸ್. ನ್ಯಾನೋ ಕ್ರಿಸ್ಟಲ್ನ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಆಟೋಮೊಬೈಲ್ ಕೆಟಲಿಟಿಕ್ ಕನ್ವರ್ಟ್ಸ್ ಫಾರ್ ದಿ ರಿಮೂವಲ್ ಆಫ್ ಟಾಕ್ಸಿಕ್ ಗ್ಯಾಸಸ್. ಟಾಕ್ಸಿಕ್ ಗ್ಯಾಸಸ್ನ ರಿಮೂವ್ ಮಾಡೋಕ್ಕೆ ನಾವು ನ್ಯಾನೋ ಕ್ರಿಸ್ಟಲಿನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಟಾಕ್ಸಿಕ್ ಗ್ಯಾಸಸ್ ಯಾವುದಾಗಿರುತ್ತೆ ಅಂದರೆ ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ಲಿ ಪೊಲ್ಯೂಷನ್ ಅರೈಸ್ ಆಗಿರುತ್ತೆ. ಕೋಲ್ ಆಗಿರ್ಬೋದು, ಗ್ಯಾಸೋಲಿನ್ ಆಗಿರ್ಬೋದು, ಅದನ್ನು ಬರ್ನ್ ಮಾಡೋದ್ರಿಂದ ಎನ್ವಿರಾನ್ಮೆಂಟಲ್ಲಿ ಪೊಲ್ಯೂಷನ್ ಅರೈಸ್ ಆಗಿರುತ್ತೆ. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನಾವು ನ್ಯಾನೋ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಯಾವ ನ್ಯಾನೋ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂದರೆ ಕಾರ್ಬನ್ ನ್ಯಾನೋ ಟ್ಯೂಬ್ನ ನಾವು ಯೂಸ್ ಮಾಡ್ತೀವಿ. ದಿಸ್ ಈಸ್ ಕಾರ್ಬನ್ ನ್ಯಾನೋ ಟ್ಯೂಬ್ ಈಸ್ ಯೂಸ್ಡ್ ಆ್ಯಸ್ ಎ ಕೆಟಲಿಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟು ಫಿಲ್ಟ್ರೇಷನ್. ಫಿಲ್ಟ್ರೇಷನ್ ಅಂದರೆ ಗೊತ್ತಿದೆ, ಸಪರೇಷನ್ ಮಾಡೋಕ್ಕೆ
ನ್ಯಾನೋ ಫಿಲ್ಟ್ರೇಷನಲ್ಲಿ ನ್ಯಾನೋ ಪೋರಸ್ ಮೆಂಬ್ರಾನೆ ಯೂಸ್ ಮಾಡ್ತೀವಿ. ಇದರಲ್ಲಿ ನ್ಯಾನೋಪೋರಸ್ ಮೆಂಬ್ರಾನನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ನ್ಯಾನೋಪೋರಸ್ ಮೆಂಬ್ರಾನೆಯಲ್ಲಿ ಪೋರಸ್ ಇರುತ್ತಲ್ವ, ಅದು ಎಕ್ಸ್ಟ್ರೀಮ್ಲಿ ಲೆಸ್ ದ್ಯಾನ್ 10 ನ್ಯಾನೋಮೀಟರ್ ಇರುತ್ತೆ. ಯಾವುದ್ರದ್ದು? ನ್ಯಾನೋಪೋರಸ್ ಮೆಂಬ್ರಾನೆ ಯೂಸ್ಡ್ ಇನ್ ನ್ಯಾನೋ ಫಿಲ್ಟ್ರೇಷನ್ ಹ್ಯಾವ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪೋರಸ್ ಆಫ್ ಲೆಸ್ ದ್ಯಾನ್ 10 ನ್ಯಾನೋಮೀಟರ್ ಇರುತ್ತೆ. ನೆಕ್ಸ್ಟ್, ವೇಸ್ಟ್ ವಾಟರಲ್ಲಿ ಹೆವಿ ಮೆಟಲ್ ಕಂಟೈನ್ಮೆಂಟ್ ಆಗಿರುತ್ತೆ. ವೇಸ್ಟ್ ವಾಟರಲ್ಲಿ ನಾವು ಬೈ ಯೂಸಿಂಗ್ ದಿ ಮ್ಯಾಗ್ನೆಟಿಕ್ ಸಪರೇಷನ್ ಟೆಕ್ನಿಕ್ ಮಾಡೋದ್ ಮೂಲಕ ವೇಸ್ಟ್ ವಾಟರಲ್ಲಿ ಹೆವಿ ಮೆಟಲ್ ಕಂಟಾಮಿನೆಂಟ್ ಆಗಿರುತ್ತೆ, ಅದನ್ನು ರಿಮೂವ್ ಮಾಡೋಕ್ಕೆ ಮ್ಯಾಗ್ನೆಟಿಕ್ ನ್ಯಾನೋ ಪಾರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ದಿ ಎಫೆಕ್ಟಿವ್ ಮೆಥಡ್. ಮ್ಯಾಗ್ನೆಟಿಕ್ ನ್ಯಾನೋ ಪಾರ್ಟಿಕಲ್ offer an effective method to remove heavy metal contaminant from wastewater by the use of magnetic separation technique. This is about the filtration. Another one is food packing. ಅಲ್ಲಿ ನಾವು ಯೂಸ್ ಮಾಡುವಂಥದ್ದು ನ್ಯಾನೋಸ್ಕೇಲ್ clay particles in a polymer matrix can result in water permeation with better recyclability. ನಾವು ಅದನ್ನು ರೀಸೈಕಲ್ ಆಗಿ ಯೂಸ್ ಮಾಡ್ಬೋದು. ನ್ಯಾನೋಸ್ಕೇಲ್ ಸಿಲ್ವರ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ಆ್ಯಂಟಿ ಮೈಕ್ರೋಬ್ಸ್. ನ್ಯಾನೋಸ್ಕೇಲ್ ಸಿಲ್ವರ್ನ ನಾವು ಏನು ಮಾಡ್ತೀವಿ? ಯೂಸ್ಡ್ ಇನ್ ಆ್ಯಂಟಿ ಮೈಕ್ರೋಬ್ಸ್ ಕಂಟೈನರ್ ಟು ಕೀಪ್ ಫುಡ್ ಫ್ರೆಶ್ ಫಾರ್ ಲಾಂಗರ್. ಲಾಂಗ್ ಟೈಮಲ್ಲಿ ಫುಡ್ನ ನಾವು ಸ್ಟೋರ್ ಮಾಡಿಡೋಕ್ಕೆ ನಾವೇನು ಮಾಡ್ತೀವಿ? ನ್ಯಾನೋಸ್ಕೇಲ್ ಸಿಲ್ವರ್ನ ಯೂಸ್ ಮಾಡ್ತೀವಿ. ನ್ಯಾನೋಸ್ಕೇಲ್ ಸಿಲ್ವರ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ಆ್ಯಂಟಿ ಮೈಕ್ರೋಬ್ ಕಂಟೈನರ್ ಟು ಕೀಪ್ ಫುಡ್ ಫ್ರೆಶ್ ಫಾರ್ ಲಾಂಗರ್. ನೆಕ್ಸ್ಟು ಸ್ಪೋರ್ಟ್ಸಲ್ಲಿ ನ್ಯಾನೋ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಎಲ್ಲಿ ಅಂದರೆ ರಾಕೆಟಲ್ಲಿ ದಟ್ ಆರ್ ಸ್ಟ್ರಾಂಗರ್ ಇರುತ್ತೆ. ಆ್ಯಂಡ್ ಬೌಲ್ ಮಾಡೋ ಬಾಲಲ್ಲಿ ಏನಾಗಿರುತ್ತೆ? ಅದು ಹಾರ್ಡರ್ ಆಗಿರುತ್ತೆ. ಸೊ ನಾವು ನ್ಯಾನೋ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯೂಸ್ ಮಾಡುವಂಥದ್ದು ಮೆಡಿಕಲ್ ಸೈನ್ಸ್. ಮೆಡಿಕಲಲ್ಲಿ ನಾವು ನ್ಯಾನೋ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ನ್ಯಾನೋ ಟೆಕ್ನಾಲಜಿ ಈಸ್ ಅಪ್ಲೈಡ್ ಟು ಮೆಡಿಸಿನ್ ಆ್ಯಂಡ್ ರಿಲೇಟೆಡ್ ಟು ಇನ್ ಮೆಡಿಕಲ್ ಫೀಲ್ಡ್. ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಥೆರಪಿ ಆಫ್ ಕ್ಯಾನ್ಸರ್ ಥೆರಪಿಗಳಲ್ಲಿ ನ್ಯಾನೋ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ನ್ಯಾನೋ ಕ್ರಿಸ್ಟಲಿನ್ ಸಿಲಿಕಾನ್ ಕಾರ್ಬೈಡ್ ಯೂಸ್ಡ್ ಫಾರ್ ಆರ್ಟಿಫಿಷಿಯಲ್ ಹಾರ್ಟ್ ವಾಲ್ ಡ್ಯೂ ಟು ಇಟ್ಸ್ ಲೋ ವೇಟ್. ಅದು ಲೋ ವೇಟ್ ಇರೋದ್ರಿಂದ, ಹೈ ಸ್ಟ್ರೆಂತ್, ಕೊರೋಸಿನ್ ರೆಸಿಸ್ಟೆನ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ ಹಾರ್ಡ್ನೆಸ್ ಇರೋದ್ರಿಂದ ನಾವು ನ್ಯಾನೋ ಕ್ರಿಸ್ಟಲಿನ್ ಸಿಲಿಕಾನ್ ಕಾರ್ಬೈಡ್ನ ನಾವು ಯೂಸ್ ಮಾಡ್ತೀವಿ. These are some of nanotechnology in different field. Nowadays, each and every field has nanotechnology.